ಅಧ್ಯಾಯ 132. ನೆನೆಸಿಕೋ ಹೇ ಪ್ರಭು ದಾವೀದನನ್ನು, ಆತ ಸಹಿಸಿದ ಕಷ್ಟ ದುಃಖಗಳನ್ನು. ಸ್ಮರಿಸಿಕೋ ಪ್ರಭು ಆತನು ಮಾಡಿದ ಶಪಥವನ್ನು, ಯಾಕೋಬ್ಯ ಘನ ದೇವನಿಗಾತ ಕೊಟ್ಟ ಈ ಮಾತನು. ಪ್ರಭುವಿಗೆ ಆಲಯವೊಂದನ್ನು ನಿರ್ಮಿಸುವ ತನಕ, ಯಾಕೋಬ್ಯ ಘನ ದೇವನಿಗೆ ಗುಡಿ ಕಟ್ಟುವ ತನಕ, ನಾ ಸೇರನು ನನ್ನ ಅರಮನೆಯನು, ನಾ ಏರನು ನನ್ನ ಶಯ್ಯೆಯನು. ಮುಚ್ಚೆನು ನಾನು ಕಣ್ಣುಗಳನ್ನು, ಕೂಡಿಸೆನು ನಾನು ರೆಪ್ಪೆಗಳನ್ನು. ಮಂಜೂಷವನ್ನು ಕುರಿತು ಕೇಳಿದೆವು ಎಫ್ರಾತಾದಲ್ಲಿ, ನಮಗದು ಕಾಣಬಂದಿತು ಆ ಯಾಹಾರ್ ಮೈದಾನದಲ್ಲಿ. ಹೋಗೋಣ ಬನ್ನಿರಿ ಆತನ ಮಂದಿರಕ್ಕೆ, ಅಡ್ಡ ಬೀಳೋಣ ಆತನ ಪಾದಪೀಠಕ್ಕೆ. ಆಗಮಿಸು ಪ್ರಭು ನಿನ್ನ ತೇಜೋ ಮಂಜೂಷದೊಡನೆ, ನಿನ್ನ ವಾಸಸ್ಥಾನವನ್ನು ಬಂದು ಸೇರಲು ಬೇಗನೆ. ನೀತಿಭೂಷಿತರಾಗಲಿ ನಿನ್ನ ಯಾಜಕರು, ಆನಂದ ಘೋಷ ಮಾಡಲಿ ನಿನ್ನ ಭಕ್ತ ಜನರು. ನಿನ್ನ ದಾಸ ದಾವೀದನ ಪ್ರಯುಕ್ತ ತಳ್ಳಲ್ಪಡದಿರಲಿ ನಿನ್ನ ಅಭಿಷಕ್ತ. ದಾವೀದನಿಗೆ ಪ್ರಭು ಆಣೆಯಿಟ್ಟು ಇಂತೆಂದ, ಆಣೆಯಿಟ್ಟು ಕೊಟ್ಟ ಮಾತಿಗೆ ತಪ್ಪಲಾರನಾತ. ನಿನ್ನ ಸಿಂಹಾಸನದಲ್ಲಿ ಕೂರಿಸುವೆನು ನಿನ್ನ ತನುಜನೊಬ್ಬನನು. ನನ್ನ ನೇಮ ನಿಯಮಗಳನ್ನು ನಿನ್ನ ಮಕ್ಕಳು ಅನುಸರಿಸುವರಾದರೆ, ಕೂರುವರು ಸದಾಕಾಲ ಅವರ ಮಕ್ಕಳು ನಿನ್ನ ಸಿಂಹಾಸನದ ಮೇಲೆ. ಆರಿಸಿಕೊಂಡಿಹನು ಪ್ರಭು ಸಿಯೋನ್ ನಗರವನು, ಅಪೇಕ್ಷಿಸಿಹನು ನಿನ್ನ ನಿವಾಸಕ್ಕಾಗಿ ಅದನು. ಎಂದೆಂದಿಗೂ ಇದೇ ನಿನ್ನ ನಿವಾಸ, ಇರುವೆನಿಲ್ಲೇ ಇದು ನಿನ್ನ ಅಭಿಲಾಷ. ಇದಕ್ಕೊದಗಿಸುವನು ಧಾರಾಳ ಸಿರಿ ಸಂಪತ್ತನು, ಅನ್ನದಿಂದ ತೃಪ್ತಿಪಡಿಸುವೆನಿಲ್ಲಿ ಆ ದಲಿತರನು. ಹೊದಿಸುವೆನಿದರ ಯಾಜಕರಿಗೆ ರಕ್ಷಣಾ ವಸ್ತ್ರವನು, ಸಾಧು ಸಂತರು ಮಾಡುವರಿದರ ಹರ್ಷೋದ್ಗಾರವನು. ಕೋಡಂದು ಮಾಡುವಂತೆ ಮಾಡುವೆ ದಾವೀದನಿಗಿಲ್ಲೆ, ನಂದಾದೀಪ ಬೆಳಗುವಂತೆ ಮಾಡುವೆ ನನ್ನ ಅಭಿಷಕ್ತನಿಗಿಲ್ಲೆ. ತೊಡಿಸುವೆನು ಅವನ ವೈರಿಗಳಿಗೆ ಲಜ್ಜಾ ಕವಚವನು, ಮೂಡಿಸುವೆನು ಅವನಿಗಾದರೋ ಪ್ರಜ್ವಲ ಕಿರೀಟವನು.